ಎಲ್ಲರಿಗೂ ನಮಸ್ಕಾರ. ಈಗ ದೀಪಾವಳಿ ಹಬ್ಬದ ಸಂಭ್ರಮ ಎಲ್ಲ ಕಡೆ ಶುರುವಾಗಿದೆ. ದೀಪಾವಳಿ ಹಬ್ಬದ ಆಚರಣೆಯ ಜೊತೆಗೆ ಸಂಪತ್ತಿನ ದೇವರಾದಂತಹ ಲಕ್ಷ್ಮೀ ದೇವಿಯ ಹಬ್ಬನೂ ಕೂಡ ಬಂದಿದೆ. ಅಂದರೆ ಧನಲಕ್ಷ್ಮಿ ಪೂಜೆನೂ ಕೂಡ ಬಂದಿದೆ. ಧನಲಕ್ಷ್ಮಿ ಪೂಜೆ 20ನೇ ತಾರೀಕು ಮಾಡಿದ್ರೆ ಒಳ್ಳೆಯದು ಅಥವಾ 21ನೇ ತಾರೀಕು ಮಾಡಿದ್ರೆ ಒಳ್ಳೆಯದು ಅನ್ನೋದಕ್ಕೆ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಮುಖ್ಯವಾಗಿ ದೀಪಾವಳಿಯ ಲಕ್ಷ್ಮೀ ಪೂಜೆನ ಪ್ರದೋಷ ಕಾಲದಲ್ಲಿ ಮಾಡಬೇಕು ಅಂತ ಹೇಳ್ತೀವಿ. ಅಂದರೆ ಪ್ರದೋಷ ಕಾಲ ಅಂದರೆ ಸೂರ್ಯಾಸ್ತದ ನಂತರ ಮಾಡಬೇಕು. ಸ್ಥಿರ ಲಗ್ನದಲ್ಲಿ ಪ್ರದೋಷ ಕಾಲದಲ್ಲಿ ಮಾಡುವಂಥದ್ದು ಅತ್ಯುತ್ತಮವಾದ ಸಮಯ ಅಂತಲೇ ಹೇಳ್ತೀವಿ. ಸ್ಥಿರ ಅಂದರೆ ನಿಶ್ಚಿತ, ಅಂದರೆ ಚಲಿಸದೇ ಇರೋವಂತಹದ್ದು. ಹಾಗಾಗಿ ಸ್ಥಿರ ಲಗ್ನದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ವೃಷಭ ಲಗ್ನವನ್ನು ಸ್ಥಿರ ಲಗ್ನವೆಂದು ಪರಿಗಣಿಸ್ತೀವಿ ಪಂಚಾಂಗದ ಪ್ರಕಾರ. ಇಲ್ಲಿ ನಮಗೆ ಅಮಾವಾಸ್ಯೆ ಶುರುವಾಗೋದು ಸೋಮವಾರ 20ನೇ ತಾರೀಕು ಮಧ್ಯಾಹ್ನ 3:44 ಮಂಗಳವಾರ 21ನೇ ತಾರೀಕು 5:45 ಇರುತ್ತೆ ಅಮಾವಾಸ್ಯೆ. ಹಾಗಾಗಿ ಸೋಮವಾರನೇ ಮಧ್ಯಾಹ್ನದಿಂದ ಅಮಾವಾಸ್ಯೆ ಶುರುವಾಗೋದ್ರಿಂದ ನಾವು ಲಕ್ಷ್ಮೀ ಪೂಜೆಯನ್ನು ಸಂಜೆ ಮಾಡೋದು ಒಳ್ಳೆಯದು. ಅಂದರೆ ಸೋಮವಾರ 20ನೇ ತಾರೀಕು ಸಂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಯಾಕಂದರೆ ಪ್ರದೋಷ ಕಾಲದಲ್ಲಿ ನಾವು ಪೂಜೆ ಮಾಡಬೇಕು. ಹಾಗಾಗಿ ಲಕ್ಷ್ಮೀ ಪೂಜೆನ ಸಂಜೆ ಮಾಡಬೇಕು. ಸಂಜೆ ಪೂಜೆ ಮಾಡೋದಕ್ಕಿರುವಂತಹ ಸಮಯನೂ ಕೂಡ ತಿಳಿಸ್ತೀನಿ. ಲಕ್ಷ್ಮೀ ಪೂಜೆಗೆ ಇರುವಂತಹ ಮುಹೂರ್ತ ಪ್ರದೋಷ ಕಾಲದ ಮುಹೂರ್ತ ಸಂಜೆ 5:46 8:18 ಇರುತ್ತೆ. ಹಾಗೂ ಋಷಭ ಕಾಲ 7:08 9:03 ಇರುತ್ತೆ. ಈ ಎರಡರ ಮಧ್ಯದಲ್ಲಿರುವಂತಹ ಸಮಯ 7:08 8:18 ಇರುತ್ತೆ. ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಲಕ್ಷ್ಮೀ ಪೂಜೆ ಹೇಗೆ ಮಾಡಬೇಕು ಅಂದರೆ ಆ ದಿನ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಗಂಗಾಜಲನೆಲ್ಲ ಸಿಂಪಡಿಸ್ಕೊಳ್ಳಿ. ಆಮೇಲೆ ಒಂದು ಎತ್ತರವಾದ ಪೀಠನ ರೆಡಿ ಮಾಡ್ಕೊಂಡಿರಬೇಕು. ಅದ್ರ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ ಆ ಕೆಂಪು ಬಟ್ಟೆ ಮೇಲೆ ಒಂದು ಇಡೀ ಅಕ್ಕಿನ ಹಾಕಿ ಅದ್ರ ಮೇಲೆ ಕಳಸನ ಕೂರಿಸ್ಬೇಕು. ಕಳಸ ಕೂರಿಸಿ ಅದಕ್ಕೆ ನೀವು ಯಾವ ರೀತಿ ಅಲಂಕಾರ ಮಾಡ್ತೀರಾ, ರೇಷ್ಮೆ ಬಟ್ಟೆಯಿಂದ ಆಭರಣಗಳಿಂದ ಯಾವ ರೀತಿ ಅಲಂಕಾರ ಮಾಡ್ತೀರಾ ಆ ರೀತಿ ಎಲ್ಲ ನೀಟಾಗಿ ಅಲಂಕಾರವನ್ನು ಮಾಡಿ ನಂತರ ಕಳಸದ ಬಲಭಾಗದಲ್ಲಿ ಗಣೇಶನ ವಿಗ್ರಹವನ್ನು ಇಡಬೇಕು. ಯಾಕಂದರೆ ನಾವು ಪ್ರತಿಯೊಂದು ಶುಭ ಕಾರ್ಯದಲ್ಲಿ ಪ್ರಥಮ ಪೂಜೆ ಗಣೇಶನಿಗೆ ಮಾಡಬೇಕಾಗುತ್ತೆ. ಹಾಗಾಗಿ ಗಣೇಶನ ವಿಗ್ರಹವನ್ನು ಬಲಭಾಗದಲ್ಲಿ ಇಟ್ಟು ಆತನಿಗೂ ಕೂಡ ಪೂಜೆ ಮಾಡಬೇಕು. ಹಾಗೆ ನಿಮ್ಮ ವ್ಯವಹಾರದ ಪುಸ್ತಕಗಳಾಗಿರ್ಬೋದು, ಡಾಕ್ಯುಮೆಂಟ್ಗಳಾಗಿರ್ಬೋದು ಎಲ್ಲನೂ ಕೂಡ ಒಂದು ಬದಿಯಲ್ಲಿ ಸೈಡಲ್ಲಿ ಇಟ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ಹಣ್ಣುಗಳನ್ನ ತುಂಬಿಡಿ, ಇನ್ನೊಂದು ತಟ್ಟೆಯಲ್ಲಿ ಮಡ್ಲಕ್ಕಿನೂ ಕೂಡ ತುಂಬಿಡಿ. ಮಡ್ಲಕ್ಕಿಯಲ್ಲಿ ಅಕ್ಕಿ ಹಾಗೂ ಒಂದು ಕಾಯಿ, ಅರ್ಧ ಕೊಬ್ಬರಿ, ಅರ್ಧ ಕೊಬ್ಬರಿ ಒಳಗೆ ಡ್ರೈ ಫ್ರೂಟ್ಸ್ಗಳು ಹಾಕಿ ಹಾಗೂ 2 ಅರಿಶಿನ ಕೊಂಬನ್ನ ಇಡಿ. ಬಳೆ, ಎಲೆ, ಅಡಿಕೆ, ಅರಿಶಿನ, ಕುಂಕುಮ ಹಾಗೂ ಹೂವು ಇಷ್ಟನ್ನು ಕೂಡ ಮಡ್ಲಕ್ಕಿಯಲ್ಲಿ ಇಡಿ. ಮಂಗಳಾರತಿ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ ಹಾಗೂ ಶ್ರೀಗಂಧದ ಪೇಸ್ಟನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ಕಳಸಕ್ಕೆ ನೀವು ಲಕ್ಷ್ಮೀ ಮುಖವಾಡನ ಕೆಲವರು ಹಾಕ್ತೀರಾ, ಕೆಲವರು ಹಾಕಲ್ಲ. ಕೆಲವರು ಹಾಕೋರು ಇದ್ದರೆ ಅದಕ್ಕೆ ಕಾಯಿಗೆ ಮುಖವಾಡನ ಕಟ್ಟಿ ಹಾಕಬೇಕು. ಇನ್ನು ಕೆಲವರು ನಾವು ಕಳಸನ ಮಾತ್ರ ಇಟ್ಟು ಪೂಜೆ ಮಾಡ್ತೀವಿ ಅನ್ನೋರು ಕಳಸನ ಮಾತ್ರ ಇಟ್ಟು ಪೂಜೆ ಮಾಡ್ಬೋದು. ನೀವು ಯಾವ ರೀತಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ಕೊಬಂದಿರ್ತೀರಾ ಆ ರೀತಿನೇ ಮಾಡಿ. ನೀವು ಯಾವ ರೀತಿ ಲಕ್ಷ್ಮೀ ದೇವಿಯ ಪೂಜೆ ಹಾಗೂ ಧನಲಕ್ಷ್ಮೀ ದೇವಿಯ ಪೂಜೆನ ನಡೆಸ್ಕೊಬಂದಿರ್ತೀರೋ ಆ ರೀತಿ ಪೂಜೆ ಮಾಡಿ. ಹಾಗೆ ಕೊನೆಗೆ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಿ ಗಂಟೆಯೊಂದಿಗೆ ಪೂಜೆನೂ ಕೂಡ ಒಂದು ಸಲ ಮಾಡಿ. ಕೊನೆಗೆ ಪೂಜೆ ಮಾಡುವಂತಹ ಸಮಯದಲ್ಲಿ ಹೇಳ್ಬೇಕಾಗಿರುವಂತಹ ಲಕ್ಷ್ಮೀ ದೇವಿಯ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಹಾಗೆ ದೀಪಾವಳಿ ಹಬ್ಬದ ಮತ್ತೊಂದು ಮಂತ್ರನೂ ಕೂಡ ಇದೆ. ಓಂ ಹಿರಣ್ಯವರ್ಣಂ ಹರಿಣೀಂ ಸುವರ್ಣ ರಜತ ಸ್ರಜಂ ಚಂದ್ರಂ ಹಿರಣ್ಮಯೀಂ ಲಕ್ಷ್ಮೀಂ ಜತವೇದನಮ ವಾಹವಹ. ಈ ದೀಪಾವಳಿ ಮಂತ್ರದ ಅರ್ಥ ಏನಪ್ಪ ಅಂದರೆ, ಓ ಸರ್ವಜ್ಞ ಅಗ್ನಿದೇವನೇ, ಚಿನ್ನ ಮತ್ತು ಬೆಳ್ಳಿಯ ಹಾರಗಳನ್ನು ಧರಿಸುವ ಚಂದ್ರನಂತೆ ಸಂತೋಷದಿಂದ ಹೊಳೆಯುವ ಸುವರ್ಣ ಸಂಪೂರ್ಣವಾದ ಲಕ್ಷ್ಮೀ ದೇವಿಯನ್ನು ನನಗಾಗಿ ಆಹ್ವಾನ ಮಾಡಿಕೊಡುವಂಥ ದೇವರಲ್ಲಿ ಬೇಡ್ಕೊಳ್ಳುವಂತಹದ್ದು ಇದರ ಅರ್ಥವಾಗಿದೆ. ಇಷ್ಟೆಲ್ಲ ಮಾಹಿತಿಯು ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.